ನಾವು ಒಂದು 20 ವರ್ಷದಿಂದ ಇಲ್ಲಿ ಕೂತಿದ್ದೀವಿ. ರಾಜ್ಯಪಾಲರನ್ನ ಗೌರವವಾಗಿ ಕರ್ಕೊಂಬರೋದು, ಎಲ್ಲರೂ ಕೂರ್ಸೋದು, ಅವ್ರನ್ನ ಗೌರವವಾಗಿ ಸರ್ಕಾರ ಏನು ಬರ್ಕೊಟ್ಟಿರ್ತಕ್ಕಂಥದ್ದನ್ನ ಪ್ರಾಮಾಣಿಕವಾಗಿ ಓದಿ ಅದನ್ನ ಏನೇನ್ ಬರ್ಕೊಡಲ್ರಿ, ಆಯ್ತು ಓದ್ಲಿಲ್ಲ, ಆಯ್ತು ಪೂರ್ಣ ಓದ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಆದ್ರೆ ಅವರು ನ್ಯಾಷನಲ್ ಆಂಥಮ್ನ ಏನು ರಾಷ್ಟ್ರಗೀತೆ ಇದೆ ಅದನ್ನ ಮುಗಿಸಿ ಹೊರಗಡೆ ಹೋಗ್ಬೇಕಾಯ್ತು. ಅದು ತಪ್ಪಾಗಿದೆ. ಆ ತಪ್ಪನ್ನ ಮೊದಲು ಈ ಚರ್ಚೆ ಆಗುತ್ತೆ. ರಾಷ್ಟ್ರ ಧ್ವಜಕ್ಕೆ, ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡ್ತಕ್ಕಂಥದ್ದು ಮಹಾ ದೊಡ್ಡ ಅಪರಾಧ. ಇದು ಚರ್ಚೆ ಆಗ್ಬೇಕು ಈ ಸದನದಲ್ಲಿ. ಈಗ ಇವರು ಯಾರೋ ಗೊತ್ತಿಲ್ದಲೆ ಏನು ರಾಜ್ಯಪಾಲರ ಹಂಗ ಓದ್ದಲೆ ಅಂತೇಳಿ 2-3 ಜನ ಗೊತ್ತಿಲ್ದಲೆ ಏನೋ ಮಾಡಿರ್ಬೋದು. ಅದೇನೋ ಮಹಾ ದೊಡ್ಡ ಅಪರಾಧ ಅದು ಅಂತೇಳಿ ಏನ್ ದೊಡ್ಡ ಇದ್ ಮಾಡ್ತಾ ಇದ್ದೀರಲ್ಲ ನೀವು. ರಾಷ್ಟ್ರಗೀತೆಗೆ ಈ ದೇಶದ ಪ್ರಧಾನಮಂತ್ರಿ ಮಾಡ್ಲಿ, ಈ ದೇಶದ ರಾಷ್ಟ್ರಪತಿ ಮಾಡ್ಲಿ, ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡಂಗಿಲ್ಲ. ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಆಡಿಸಿ ಆಚೆಗಡೆ ತೆರಳಬೇಕಾಯ್ತು. ರಾಷ್ಟ್ರಪತಿ ಯಾರು ಮಾಡಿದ್ದಾರೆ? ಹೌದು, ರಾಜ್ಯಪಾಲರಿಗೆ ನಾವು ಬಹಳ ಗೌರವ ಕೊಡ್ತೀವಿ, ಬಹಳವಾಗಿ ನಡ್ಕತೀವಿ. ನಾವ್ ಸಂವಿಧಾನದ ವಿರುದ್ಧ ನಡೀತಕ್ಕಂಥವ್ರಲ್ಲ. ಈಗಾಗಿರೋ ಈ ರಾಷ್ಟ್ರಗೀತೆಗೆ ಆಗಿರ್ತಕ್ಕಂಥ ಅವಮರ್ಯಾದೆಗೆ, ಅವಮಾನಕ್ಕೆ ಏನ್ ಶಿಕ್ಷೆ ಅಂತಕ್ಕಂಥದ್ದನ್ನ ಮೊದಲು ತೀರ್ಮಾನ ಇದನ್ನ ಈ ಸುಪ್ರೀಂ ಕೋರ್ಟ್ ಬಿಡೋದಿಲ್ಲ. ಸುಪ್ರೀಂ ಕೋರ್ಟ್ ಚರ್ಚೆ ಬೇಡ ದಯವಿಟ್ಟು ನಾವೆಲ್ಲ ಸದಸ್ಯರು ಹೇಳುದಿಷ್ಟೇ. ಪರಸ್ಪರ ಏನೆಲ್ಲ ವಿಚಾರ ಚರ್ಚೆ ಅಂತ ಎಲ್ಲಿ ಹೋಗಿ ಮುಟ್ಟುವಂತ ವಿಚಾರ ಇವತ್ತು ಆಗ್ತದೆ. ಇವತ್ತು ಸಬ್ಜೆಕ್ಟ್ ಏನಿದೆ ಅಂತ ಹೇಳಿದ್ರೆ ಅವರೊಂದು ವಿಚಾರ ಇತ್ತು. ಮೊನ್ನೆ 2 ಕೂಡ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಒಂದು ನ್ಯಾಷನಲ್ ಆಂಥಮ್ ಬಗ್ಗೆ ಅವರು ಅದನ್ನು ಸವಿವರವಾಗಿ ಲಾ ಮಿನಿಸ್ಟರ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎರಡನೇದು ಇವತ್ತು ಈ ಒಂದು ನಮ್ಮ ಗವರ್ನರ್ಗೆ ಆದಂಥ ಅಗೌರವದ ಬಗ್ಗೆ ಅವ್ರ ರೀತಿ ಆಗಿದೆ ಅಂತೇಳಿ ಮೊನ್ನೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ರು. ಇವತ್ತು ತಾವು ಸ್ವಲ್ಪ ಅಡಿಷನಲ್ ಆಗಿ ಕೂಡ ವಿಚಾರ ಕೂಡ ಹೇಳಿದ್ದೀರಿ. ಅದಕ್ಕೆ ನನಗೆ ಸಮಯ ಬೇಕು, ನಾನು ಸಮಯ ತೆಕ್ಕೊಂಡು ನಾನು ಆದೇಶ ಕೊಡ್ತೇನೆ. ಯಾಕೆಂತೇಳಿ ಇವತ್ತು ಹೊಸ ವಿಚಾರ ಪ್ರಸ್ತಾಪ ತಾವು ಮಾಡಿದ್ದೀರಿ. ವಿಡಿಯೋ ಮಾಡಬೇಕು ಆದ ಒಂದ್ ಸೆಕೆಂಡ್. ಆದ ಕಾರಣ ನೋಡಿ, ಇಲ್ಲಿ ನಮ್ಮ ಉದ್ದೇಶ ಏನಿದೆ, ಸದನದ ಗೌರವ ಎತ್ತಿಡಬೇಕು, ರಾಜ್ಯಪಾಲ ಗೌರವ ಉಳಿಬೇಕು, ಸದನದ ಗೌರವ ಕೂಡ ಉಳಿಬೇಕು. ಇದೆಲ್ಲ ನಾವು ಜೊತೆಯಲ್ಲಿ ಚರ್ಚೆ, ನಾವು ಪರಸ್ಪರ ನಾವು ಲೆಟ್ ಅಸ್ ಫೈಟ್ ಫಾರ್ ದ ಕಾಸ್, ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್. ನಾವು ಒಂದು ಉದ್ದೇಶ ಇಟ್ಟು ಅದಕ್ಕೆ ಈ ಸದನದ ನಮ್ಮ ಕಾಸ್ ಏನಿದೆ, ನಮ್ಮ ಘನತೆ, ರಾಜ್ಯಪಾಲರ ಘನತೆ, ಸಂವಿಧಾನದ ಘನತೆ, ಎಲ್ಲ ಘನತೆ ಉಳಿಬೇಕು. ಅದಕ್ಕೆ ಬೇಕು ಅದನ್ನು ನಾವು ಮಾಡಿಕೊಂಡು ಅದು ಆ ರೀತಿ ಜೊತೆ ಕೆಲಸ ಮಾಡುವ. ಸಭಾಧ್ಯಕ್ಷರೇ, ನಂದು ಒಂದೇ ಕನ್ಸರ್ನ್. ಆ ವಿಡಿಯೋ ಎಲ್ಲ ನೋಡಿದೆ ನಾನು. ಒಂದೊಮ್ಮೆ ಆ ಬಾಲಕೃಷ್ಣ ಅವರು, ಹರಿಪ್ರಸಾದ್ ಅವರು ಅಡ್ಡ ಹಾಕುವಾಗ ಮಾರ್ಷಲ್ ಸೇನಾ ಅವರು ಅಕಸ್ಮಾತ್ ತಡಿದೇ ಇದ್ದಿದ್ರೆ, ಅಕಸ್ಮಾತ್ ಆ ನೂಕ ನಿರ್ಧಾರದಲ್ಲಿ ರಾಜ್ಯಪಾಲರದು ಅವ್ರು ಬರುವಾಗ್ಲೇ ಅವ್ರದ್ದು ಆರೋಗ್ಯ ನಾವು ನೋಡ್ತಾ ಇದೆ, ಬಿದ್ದೋಗ್ಬಿಟ್ಟಿದ್ರೆ, ಅವ್ರ ಮೇಲೆ ಬಿದ್ದಿದ್ರೆ ಏನಾಗ್ತಾ ಇತ್ತು ನಮ್ಮ ಸದನ ಸ್ಥಿತಿ? ಅಲ್ಲ, ನೀವು ಒಂದ್ ಸೆಕೆಂಡ್ ಆದ್ರೆ ತಾವು ಹಿರಿಯ ಸದಸ್ಯರಿದ್ದೀರಿ. ಬಿಜೆಪಿಯವರೇ ಬಂದು ನನ್ನ ಶರ್ಟ್ ಬಿಜೆಪಿಯವರು ತಾವು ಸುರೇಶ್ ಕುಮಾರ್ ಹಿರಿಯ ಸದಸ್ಯ ಪ್ರಾಬ್ಲಮ್ ಹಾಗೆ ಹಾಕಿದ್ರೆ ಈಗ ಆಗ್ತದೆ. ಇದನ್ನೆಲ್ಲ ಲೆಕ್ಕಾಚಾರಕೊಂಡು ನಮ್ಗೆ ಮಾತಾಡ್ಲಿಕ್ಕೆ ಆಗ್ತದ? ವಾಟ್ ಪ್ರಾಕ್ಟಿಕಲ್ ಅದನ್ನು ನಾವು ಅದು ನೋಡುವ. ನಾನು ಮತ್ತೆ ಹೇಳ್ತೇನೆ, ಲೆಟ್ ಅಸ್ ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್, ಲೆಟ್ ಅಸ್ ಫೈಟ್ ಫಾರ್ ದ ಕಾಸ್. ವಾಟ್ ಇಸ್ ದ ಕಾಸ್? ಸದನ ಗೌರವ ಉಳಿಬೇಕು, ನಮ್ಮ ರಾಜ್ಯಪಾಲ ಗೌರವ ಇರಬೇಕು, ನಿಮ್ಮೆಲ್ಲರ ಗೌರವ ಉಳಿಬೇಕು. ಅದಕ್ಕೆ ಏನ್ ಬೇಕಾದ್ರೆ ಜಂಟಿಯಾಗಿ ನಾವು ಚರ್ಚೆ ಮಾಡುವ. ವಿಲ್ ಸಿ ಆನ್ ದಟ್, ಡೋಂಟ್ ವರಿ. ಅಲ್ಲ, ಎಲ್ಲ ರೋಗಕ್ಕೆ ಮದ್ದಿದೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ, ಡೋಂಟ್ ವರಿ. ಬೇಡ ಪ್ಲೀಸ್, ಚರ್ಚೆ ಬೇಡ ಪ್ಲೀಸ್. ನಾನು ಹೇಳ್ದೆ ಬಾಲಕೃಷ್ಣ ಅವರೇ, ನಾನು ಹೇಳಿ ಬಾಲಕ ಹೇಳಿ ಪ್ಲೀಸ್, ನಾನು ಹೇಳ್ದಕ್ಕೆ ಹೇಳಿ ಬೇಡ. ಅದಕ್ಕೆ ನಾನು ಮತ್ತೆ ಹೇಳ್ದೆ ಕರೆದು ಮಾತಾಡ್ತೇನೆ. ಇಲ್ಲ, ಅವರು ಹೇಳ್ತಾರೆ ನಮ್ಮ ರಾಜ್ಯಪಾಲರು ಅಂತಾರೆ, ಅಂದ್ರೆ ರಾಜ್ಯಪಾಲರು ನಮಗೂ ಇಲ್ವಾ? ಬಾಲಕೃಷ್ಣ ಚರ್ಚೆ ಮಾಡ್ತಿರ್ತಾರೆ. ಬಾಲಕೃಷ್ಣ ಅವರೇ, ಆಯ್ತು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಎಲ್ಲರೂ ಬಂದಂತ
ಅವ್ರನ್ನ ಹಿಡಿದು ಎಳೆಯೋದನ್ನು ಮಾಡಿಲ್ಲ ನಾವು. ವಿಡಿಯೋ ನೋಡಿ ಆಯ್ತು ಅಂತ. ತೆಗೆಸಿ ನೋಡಿ ಅದನ್ನ, ವಿಡಿಯೋ ನೋಡಿ ಗೊತ್ತಾಗ್ತದೆ. ನೀವು ನಮ್ಮ ರಾಜ್ಯಪಾಲರು ಅಂದ್ರೆ ನೀವು ನಿಮ್ಗೆ ರಾಜ್ಯಪಾಲರು ಮಾಡ್ಕೊಂಡಿದ್ದೀರಿ. ಬಾಲಕೃಷ್ಣ ಯಾಕೆ ಚರ್ಚೆ ಮಾಡ್ತೀವಿ ಈಗ? ರಾಜ್ಯಪಾಲರಲ್ವಾ ಅವರು? ಬಾಲಕೃಷ್ಣ ಅವರೇ, ಬಾಲಕೃಷ್ಣ ಅವರೇ, ರಾಜ್ಯಪಾಲರ ರಾಜ್ಯಕ್ಕೆ ಆಯ್ತು ಮತ್ತೆ ಮಾತಾಡಿ ನೀವು. ರಾಜ್ಯಪಾಲರು ಮಾಡ್ಕೋಬೇಡಿ ನೋಡಿ ನೀವು ಹೆಲ್ತ್ ಕೇಳಿ. ನಮ್ಮ ರಾಜ್ಯಪಾಲರು ಕೈ ಬಿಟ್ಟಿದ್ದೀವಿ. ಬಾಲಕೃಷ್ಣ ಅವರೇ, ಕಾರ್ಯಕಲಾಪ ನಡೆಸ್ಕೊಂಡ್ಬಿಟ್ಟು ಹೋಗಿ ಅಂತ ಕೇಳಿದೀವಿ. ನಾವೆಲ್ಲರೂ ತಳ್ಳಿದೀವ. ಬಾಲಕೃಷ್ಣ ಅವರೇ, ನಮ್ಮ ರಾಜ್ಯಪಾಲರು ಇವರು, ನಮ್ಮ ರಾಜ್ಯಪಾಲರು ಯಾರು ಮಾತಾಡ್ತಾರೆ? ಬಿಜೆಪಿ ರಾಜ್ಯಪಾಲರು ಬಾಲಕೃಷ್ಣ ಅವರೇ, ಒಂದ್ ಸೆಕೆಂಡ್ ಕೂತ್ಕೊಳ್ಬೇಕು. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ ಚವನ್. ವಿಜೇಂದ್ರ ಅವರು ಮತ್ತೆ ಒಂದ್ ಸೆಕೆಂಡ್ ಕೋಣ ರೆಡ್ಡಿ ಅವರೇ, ನನಗೆ ಒಂದ್ ನಿಮಿಷ ಅವಕಾಶ ಒಂದ್ ಕೇಳಿ ಈಗ. ಇಲ್ಲ ಆಯ್ತು, ಈಗ ನಿಮ್ಗೆ ಒಂದ್ ನಿಮಿಷ ಅಲ್ಲ, ನಮ್ ಒಂದ್ ಸೆಕೆಂಡ್. ಇವರು ಕೂಡ ಈಗ ಗೋಪಾಲ್ ಒಂದ್ ಸೆಕೆಂಡ್ ನೋಡಿ ಬಾಲಕೃಷ್ಣ ಯು ಡೋಂಟ್ ಬಿ ಎಂಟರ್ಟೈನ್ ಅಂಡ್ ಪೀಸ್. ಇಲ್ಲಿ ನಾ ಹೇಳ್ದಿ ಕೇಳಿ. ನಾನು ಒಂದ್ ಸೆಕೆಂಡ್ ನಾನು ಎಲ್ಲರಿಗೂ ಹೇಳಿಷ್ಟೇ, ದಯವಿಟ್ಟು ನೀವು ಇಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂತ ವಾತಾವರಣ ಆಗೋದು ಬೇಡ. ಇದು ಮೀಡಿಯಲ್ಲಿ ಜನರಿಗೆಲ್ಲ ಒಂದು ಯಾವುದು ಪಿಕ್ಚರ್ ಬೇರೆ ಇದು ಎಂಟರ್ಟೈನ್ಮೆಂಟ್ ಟೈಮ್ ಪಾಸ್ ಆಗುವಂತ ರೀತಿಯಲ್ಲಿ ಪರಿಸ್ಥಿತಿ ಆಗಿದೆ ಈಗ ನಿಮ್ಮ ಮಾತಲ್ಲಿ ಕೇಳುವಾಗ. ಒಂದು ಸೆಕೆಂಡ್ ಈಗ ವಿಚಾರ ಒಂದು ನಿಮಿಷ ಇನ್ನೊಂದು ಎಂಟರ್ಟೈನ್ಮೆಂಟ್. ಈಗ ನಾನು ಹೇಳ್ದು ಕೇಳಿ, ಚರ್ಚೆ ಬೇಡ. ಒಂದ್ ಸೆಕೆಂಡ್. ಈಗ ಅವರು ಬಹಳ ಸ್ಪಷ್ಟವಾಗಿ ಅವ್ರು ಮಾತಾಡಿದ್ದಾರೆ, ಲಾ ಮಿನಿಸ್ಟರ್ ಅವ್ರು ಮಾತಾಡಿದ್ದಾರೆ. ನಾವು ಚರ್ಚೆ ಮಾಡಿಕೊಂಡು ಹೇಳಿದ್ದೇನಲ್ಲ, ನಾವು ಪರಸ್ಪರ ಕಚ್ಚಾಡೋದಲ್ಲ. ಏನು ಹೆಚ್ಚು ಕಮ್ಮಿ ಆಗಿದೆ, ಈ ಗೌರವ ಹೇಗುಲಿಬೇಕು, ರಾಜ್ಯಪಾಲ ಗೌರವ ಹೇಗುಲಿಬೇಕು. ರಾಜ್ಯಪಾಲರು ಅಂತ ಹೇಳಿದ್ರೆ ಇದು ರಾಜ್ಯದ ಪಾಲರು. ನೀವು ಅದು ಬಿಟ್ಟು ಅವ್ರು ಹಾಗೆ ಹೇಳಿದ್ರೆ ನಿಮ್ಗೆ ಅವ್ರು ಏನ್ ಬೇಕಾದ್ರೆ ಹೇಳಿಯಪ್ಪ, ನಿಮ್ಗೇನು ಪ್ರಾಬ್ಲಮ್? ರಾಜ್ಯ ಹೆಸರು ಚೇಂಜ್ ಮಾಡ್ತಾರೆ? ಇಲ್ಲಲ್ಲ, ಎಲ್ಲ ಗೊತ್ತಿದೆಯಲ್ಲ. ಒಂದ್ ಸೆಕೆಂಡ್ ಸುರೇಶ್, ಅದಕ್ಕೆ ನಾನೆಲ್ಲ ಹೇಳ್ತೀನಿ ನೋಡಿ. ನಾವು ಕೆಲವೊಂದು ವಿಚಾರದಲ್ಲಿ ನಾವು ಪಕ್ಷ ಮೀರಿ ನಾವು ಆಲೋಚನೆ ಮಾಡಬೇಕು. ಯಾವುದು ಸರಿ, ಯಾವ್ದು ತಪ್ಪು, ನಿಮ್ಮ ಆತ್ಮಾವಲೋಕನ ಮಾಡಿಕೊಂಡು ನೀವು ಮಾತಾಡಬೇಕು. ಡಿಫೆಂಡ್ ಮಾಡಬೇಕಾದ್ರೆ ಹೇಗೆ ಬೇಕಾದ್ರೆ ಡಿಫೆಂಡ್ ಮಾಡೋದು ಏನು ಕಷ್ಟ ಇಲ್ಲ. ನೀವು ಈ ಕಡೆ ಮಾತಾಡಬೇಕು, ಹೇಗಾದ್ರೂ ಮಾತಾಡ್ಬೋದು. ಆ ಕಡೆ ಮಾತಾಡ್ಬೋದು, ಹೇಗಾದ್ರೂ ಮಾತಾಡ್ಬೋದು. ನಮ್ಗೆ ನೀವು ಬೇಕು, ನೀವು ಒಬ್ಬ ಜೊತೆಯಲ್ಲಿ ತಗೊಂಡು ಹೋಗ್ಬೇಕು. ಬಹಳ ಕಷ್ಟದ ಕೆಲಸ. ಆದದನ್ನು ಕೈ ಬಿಡಬಾರ್ದು. ನಿಮ್ಮ ಆತ್ಮಾವಲೋಕನ ಅನುಗುಣವಾಗಿ ಕೆಲವು ವಿಚಾರ ನೀವು ಚರ್ಚೆ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಇದಕ್ಕೆ ಹೇಳುವಂಥದ್ದು. ಆದ ಕಾರಣ ರಾಜ್ಯಪಾಲರಿಗೆ ನಾನು ಹೀಗೆ ಹೇಳಲಿಕ್ಕೆ ಹೋಗುದಿಲ್ಲ. ಬಹಳ ಸ್ಪಷ್ಟತೆ ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ. ಮರೇ ಡಿಫೆಂಡ್ ಮಾಡ್ಬೇಕಂದ್ರೆ ನೀವು ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ. ಅದಕ್ಕಾಗಿ ನಾನು ಒಂದು ನಿಮಿಷ ಲಾ ಮಿನಿಸ್ಟರ್ ಒಂದು ಮಾತಾಡ್ತಾರೆ, ನೆಕ್ಸ್ಟ್ ನೀವು ಅವರು ಸ್ಟಾರ್ಟ್ ಮಾತಾಡಿ. ಕಂಪ್ಲೀಟ್ ಆಗಿದೆಯಲ್ಲ? ಇಲ್ಲ ಈಗ ಅವ್ರು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಧ್ಯಕ್ಷರೇ.